ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆಯ ತಯಾರಿಯ ಭಾಗವಾಗಿ ಕ್ಲಾಸ್ 8ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ VAO ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಕೋರ್ಸ್ ಕ್ಲಾಸಸ್ ಇರ್ಬೋದು, ಹಾಗೆ ನೋಟ್ಸ್ಗಳಿರ್ಬೋದು ಮತ್ತು ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಪ್ರಥಮ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ, ಹೊಂದಿಸಿ ಬರಿಬೇಕಾಗತ್ತೆ. ಒಂದು ಕಡೆ ಕಂಪ್ಯೂಟರ್ನ ಸಾಧನಗಳನ್ನು ಕೊಟ್ಟಿದ್ದಾರೆ, ಕಾಲಮ್ ಎ ಆಗುತ್ತೆ. ಇನ್ನೊಂದು ಕಾಲಮ್ ಬಿ ನಲ್ಲಿ ಕಂಪ್ಯೂಟರ್ನ ಸಾಧನದ ವಿಧಗಳು, ಟೈಪ್ಸ್ ಆಫ್ ಡಿವೈಸಸನ್ನು ಕೊಟ್ಟಿದ್ದಾರೆ. ಸೊ ಕಾಲಮ್ ಎ ನೋಡೋಣ. ಪ್ರಿಂಟರ್ ಕೊಟ್ಟಿದ್ದಾರೆ, ಹಾಗೆ ಮೌಸ್, ಸ್ಕ್ಯಾನರ್ ಮತ್ತು ಪೆನ್ ಡ್ರೈವ್. ಕಾಲಮ್ ಬಿ ನಲ್ಲಿ ಇನ್ಪುಟ್, ಔಟ್ಪುಟ್, ಸ್ಟೋರೇಜ್ ಮತ್ತು ಪ್ರೊಸೆಸಿಂಗ್. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಪ್ರಿಂಟರ್ ಏನಿದೆ ಅದು ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಹಾಗೆ ಮೌಸ್ ಅನ್ನೋದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಹಾಗೆ ಸ್ಕ್ಯಾನರ್ ಅನ್ನೋದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಹಾಗೆ ಪೆನ್ ಡ್ರೈವ್ ಅನ್ನೋದು ಒಂದು ಸ್ಟೋರೇಜ್ ಡಿವೈಸ್ ಆಗುತ್ತೆ. ಹಾಗಾಗಿ ಆಯ್ಕೆ ಒಂದೇನಿದೆ ಅದು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಪ್ರಿಂಟರ್ ಅನ್ನೋದು ಒಂದು ಔಟ್ಪುಟ್ ಸಾಧನ, ಔಟ್ಪುಟ್ ಡಿವೈಸ್ ಆಗುತ್ತೆ. ಪ್ರಿಂಟರ್ ಇರ್ಬೋದು, ಹಾಗೆ ಇವನ್ ಮಾನಿಟರ್ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಯಾಕೆಂದರೆ ಕಂಪ್ಯೂಟರ್ನಲ್ಲಿರುವ ಮಾಹಿತಿಯನ್ನು ಪ್ರಿಂಟರ್ ಏನು ಮಾಡುತ್ತೆ, ಕಾಗದದ ಮೇಲೆ ಪ್ರಿಂಟ್ ಮಾಡುತ್ತೆ, ಕಾಗದದ ಮೇಲೆ ಮುದ್ರಣ ಮಾಡುತ್ತೆ. ಸೊ ಆದ್ದರಿಂದ A2ಗೆ ಸರಿಯಾಗಿ ಜೋಡಿ ಆಗುತ್ತೆ. ಇನ್ನು ಮೌಸ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಸೊ ಕಂಪ್ಯೂಟರ್ಗೆ ಒಂದು ಸಜೆಷನ್ ಕೊಡೋಕೆ, ಸೂಚನೆಗಳನ್ನು ಕೊಡೋಕೆ ನಾವು ಏನು ಮಾಡ್ತೀವಿ, ಮೌಸನ್ನು ಯೂಸ್ ಮಾಡ್ತೀವಿ. ಸೊ ಕಂಪ್ಯೂಟರ್ಗೆ ಸೂಚನೆಗಳನ್ನು ಈ ಒಂದು ಮೌಸ್ ಮೂಲಕ ನೀಡಬಹುದು. ಹಾಗಾಗಿ ಇದೊಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಇನ್ನು ಸ್ಕ್ಯಾನರ್ ಏನಿದೆ ಅದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಯಾಕಂದರೆ ದಾಖಲೆ ಅಥವಾ ಚಿತ್ರವನ್ನು ಸ್ಕ್ಯಾನರ್ ಏನು ಮಾಡುತ್ತೆ, ದಾಖಲೆ ಅಥವಾ ಚಿತ್ರವನ್ನು ಡಿಜಿಟಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುತ್ತೆ, ಪರಿವರ್ತಿಸಿ ಅದನ್ನು ಕಂಪ್ಯೂಟರ್ಗೆ ಅದು ಕಳಿಸುತ್ತೆ. ಇನ್ನು ಆಪ್ಷನಲ್ಲಿ ಪೆನ್ ಡ್ರೈವ್ ಕೂಡ ಕೊಟ್ಟಿದ್ದಾರೆ ಕಾಲಮ್ ಎ ನಲ್ಲಿ. ಸೊ ಪೆನ್ ಡ್ರೈವ್ ಅನ್ನೋದು ಒಂದು ಸ್ಟೋರೇಜ್ ಡಿವೈಸ್ ಆಗುತ್ತೆ. ಪೆನ್ ಡ್ರೈವ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, ಇವುಗಳೆಲ್ಲವೂ ಕೂಡ ಒಂದು ಸ್ಟೋರೇಜ್ ಡಿವೈಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವೇನು ಮಾಡ್ತೀವಿ, ಡೇಟಾವನ್ನು ಸ್ಟೋರ್ ಮಾಡ್ತೀವಿ, ಪೆನ್ ಡ್ರೈವ್ನಲ್ಲಿ ಡೇಟಾವನ್ನು ಸಂಗ್ರಹಣೆ ಮಾಡ್ತೀವಿ ಮತ್ತು ಆ ಪೆನ್ ಡ್ರೈವ್ ಮೂಲಕ ಡೇಟಾವನ್ನು ವರ್ಗಾವಣೆ ಕೂಡ ಮಾಡ್ತೀವಿ. ಹಾಗಾಗಿ ಇಲ್ಲಿ ಪೆನ್ ಡ್ರೈವ್ ಅನ್ನೋದು ಒಂದು ಸ್ಟೋರೇಜ್ ಡಿವೈಸ್ ಆಗುತ್ತೆ. ಸೊ ಎಲ್ಲ ಮಾಹಿತಿ ಏನಿದೆ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ಕೂಡ ಒಂದು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಆಗುತ್ತೆ. ಇಲ್ಲಿ ಕಾಲಮ್ ಎ ನಲ್ಲಿ ಕಂಪ್ಯೂಟರ್ ಜನರೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಬಿ ನಲ್ಲಿ ಘಟಕಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಎ ನೋಡೋಣ. ಮೊದಲನೇ ಜನರೇಷನ್ ಕಂಪ್ಯೂಟರ್, ಎರಡನೇ ಜನರೇಷನ್ ಕಂಪ್ಯೂಟರ್, ಮೂರನೇ ಜನರೇಷನ್ ಮತ್ತು ನಾಲ್ಕನೇ ಜನರೇಷನ್. ಸೊ 4 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸನ್ನು ಕಾಲಮ್ ಎ ಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕಾಲಮ್ ಬಿ ನಲ್ಲಿ ಘಟಕಗಳನ್ನು ಕೊಟ್ಟಿದ್ದಾರೆ. ಆ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಯಾವ ಘಟಕಗಳನ್ನು ಯೂಸ್ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಸೊ ಮೊದಲೇ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡಿದ್ರು. ಸೊ ಇದು 2ಕ್ಕೆ ಹೊಂದಾಣಿಕೆ ಆಗುತ್ತೆ. ಎರಡನೇ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡಿದ್ರು. ಸೊ ಟ್ರಾನ್ಸಿಸ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೂರನೇ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಯೂಸ್ ಮಾಡ್ತಾರೆ. ಹಾಗೆ ನಾಲ್ಕನೇ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಮೈಕ್ರೋ ಪ್ರೊಸೆಸರನ್ನು ಯೂಸ್ ಮಾಡ್ತಾರೆ. ಸೊ ಈ ಪ್ರಶ್ನೆಯನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳು ಬಂದಿರುತ್ತೆ. ಮೊದಲ ಜನರೇಷನ್ ಕಂಪ್ಯೂಟರ್ನಲ್ಲಿ ಏನು ಯೂಸ್ ಮಾಡಿದ್ರು ಅಂತ ಡೈರೆಕ್ಟಾಗಿ ಕೇಳ್ತಾರೆ. ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಯೂಸ್ ಮಾಡಿದ್ರು. ಸೊ ಮೊದಲ ಜನರೇಷನ್ ಆಫ್ ಕಂಪ್ಯೂಟರ್ನ ಅವಧಿ ಎಷ್ಟು, ಯಾವ ಅವಧಿಯಲ್ಲಿತ್ತು? 1940 ಇಂದ 1956 ಈ ಒಂದು ಅವಧಿಯಲ್ಲಿ ಮೊದಲ ಜನರೇಷನ್ ಆಫ್ ಕಂಪ್ಯೂಟರ್ಸ್ಗಳು ಬಳಕೆಗೆ ಬರುತ್ತೆ. ಇನ್ನು ಎರಡನೇ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಏನು ಯೂಸ್ ಮಾಡ್ತಾರೆ, ವ್ಯಾಕ್ಯೂಮ್ ಟ್ಯೂಬ್ಗಳ ಬದಲಿಗೆ ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡ್ತಾರೆ. ಈ ಟ್ರಾನ್ಸಿಸ್ಟರ್ಗಳು ಏನು ಹೆಲ್ಪ್ ಮಾಡಿದ್ವು ಅಂತಂದರೆ, ಕಂಪ್ಯೂಟರ್ಗಳು ಏನು ದೊಡ್ಡದಾಗಿದ್ವಲ್ಲ ಮೊದಲು, ಅವುಗಳನ್ನ ಚಿಕ್ಕ ಮತ್ತು ವೇಗವಾಗಿ ಅದನ್ನು ಕನ್ವರ್ಟ್ ಮಾಡುತ್ತೆ. ಅಂದರೆ ಕಂಪ್ಯೂಟರ್ಗಳನ್ನು ಕಾಂಪ್ಯಾಕ್ಟ್ ಮಾಡುತ್ತೆ. ಇವನ್ ಅದರ ಸ್ಪೀಡನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಯಾವ್ದು ಇನ್ಕ್ರೀಸ್ ಮಾಡುತ್ತೆ? ಟ್ರಾನ್ಸಿಸ್ಟರ್ಗಳು ಇನ್ಕ್ರೀಸ್ ಮಾಡುತ್ತೆ. ಇನ್ನು ಮೂರನೇ ಜನರೇಷನ್ ಕಂಪ್ಯೂಟರ್, ಈ ಮೂರನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸೋಕೆ ಆರಂಭ ಮಾಡ್ತಾರೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಒಂದೇ ಚಿಪ್ನಲ್ಲಿ ಅನೇಕ ಎಲೆಕ್ಟ್ರಾನಿಕ್ ಘಟಕಗಳನ್ನು ಒಳಗೊಂಡಿರುತ್ತೆ. ಒಂದೇ ಸಣ್ಣ ಚಿಪ್ನಲ್ಲಿ ಎಲೆಕ್ಟ್ರಾನಿಕ್ ಘಟಕಗಳನ್ನು ಅದು ಒಳಗೊಂಡಿರುತ್ತೆ. ಇನ್ನು ನಾಲ್ಕನೇ ಜನರೇಷನ್ ಆಫ್ ಕಂಪ್ಯೂಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿಯನ್ನು ಬಳಸೋಕೆ ಆರಂಭ ಮಾಡ್ತಾರೆ ನಾಲ್ಕನೇ ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ. ಇದು ಕಂಪ್ಯೂಟರ್ಗಳ ವೇಗವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡುತ್ತೆ. ಯಾವುದು? ಮೈಕ್ರೋ ಪ್ರೊಸೆಸರ್.
ಮುಂದಿನ ಪ್ರಶ್ನೆ ಇದು ಕೂಡ ಒಂದು ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ ಆಗುತ್ತೆ. ಇಲ್ಲಿ ಕಾಲಮ್ ಎ ನಲ್ಲಿ ಮೆಮೊರಿಗಳ ಪ್ರಕಾರವನ್ನು ಕೊಟ್ಟಿದ್ದಾರೆ, ಟೈಪ್ಸ್ ಆಫ್ ಮೆಮೊರಿ ಕೊಟ್ಟಿದ್ದಾರೆ. ಕಾಲಮ್ ಬಿ ನಲ್ಲಿ ಅವುಗಳ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ, ಅವುಗಳ ಒಂದು ಟಿಪಿಕಲ್ ಕ್ಯಾರೆಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಎ ನೋಡೋಣ, ರ್ಯಾಮ್, ರಾಮ್, ಕ್ಯಾಶ್, ಹಾರ್ಡ್ ಡಿಸ್ಕ್. ಕಾಲಮ್ ಬಿ ನೋಡೋಣ, ಅಸ್ಥಿರವಲ್ಲದ, ಶಾಶ್ವತ, ವೇಗದ ಮತ್ತು ಅಸ್ಥಿರ, ನಿಧಾನ, ದೊಡ್ಡ ಸಾಮರ್ಥ್ಯ, CPU ಹತ್ತಿರದ ಮತ್ತು ಅತಿ ವೇಗದ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ರ್ಯಾಮ್ ಏನಿದೆ, ರ್ಯಾಮ್ನ ಗುಣಲಕ್ಷಣ ಏನಿದೆ ಅದು ವೇಗವಾಗಿರುತ್ತೆ ಮತ್ತು ಅಸ್ಥಿರ ಮೆಮೊರಿ ಆಗುತ್ತೆ. ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ರ್ಯಾಮ್ನ ಫುಲ್ ಫಾರ್ಮ್ ಏನು ಅಂತ ಕೂಡ ಕೇಳ್ತಾರೆ. ರ್ಯಾಮ್ನ ಒಂದು ಗುಣಲಕ್ಷಣ ಏನು ಅಂದರೆ ಅದು ವೇಗವಾಗಿರುತ್ತೆ ಮತ್ತು ಅಸ್ಥಿರ ಮೆಮೊರಿ ಆಗುತ್ತೆ. ರಾಮ್ ಏನಿದೆ ಅದು ಅಸ್ಥಿರವಲ್ಲದ ಶಾಶ್ವತ ಮೆಮೊರಿ ಆಗುತ್ತೆ. ರಾಮ್ ಅನ್ನೋದು ಒಂದು ಶಾಶ್ವತ ಮೆಮೊರಿ, ರ್ಯಾಮ್ ಅನ್ನೋದು ಒಂದು ಅಸ್ಥಿರ ಮೆಮೊರಿ. ಇನ್ನು ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅನ್ನೋದು CPU ಹತ್ತಿರದ ಅತಿ ವೇಗದ ಒಂದು ಮೆಮೊರಿ ಆಗುತ್ತೆ. ಇನ್ನು ಹಾರ್ಡ್ ಡಿಸ್ಕ್, ಹಾರ್ಡ್ ಡಿಸ್ಕ್ ನಿಧಾನವಾಗಿರುತ್ತೆ ಮತ್ತು ದೊಡ್ಡ ಸಾಮರ್ಥ್ಯ ಇರುತ್ತೆ. ಹಾರ್ಡ್ ಡಿಸ್ಕ್ನ ಕೆಪಾಸಿಟಿ ಏನಿರುತ್ತೆ ಅದು ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಆಯ್ಕೆ ಒಂದೇನಿದೆ ಸರಿಯಾಗುತ್ತೆ. ಸೊ ರ್ಯಾಮ್ನ ಫುಲ್ ಫಾರ್ಮ್ ಏನು ಅಂತ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕಂಪ್ಯೂಟರ್ನ ತಾತ್ಕಾಲಿಕ ಮೆಮೊರಿ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ರ್ಯಾಮ್ ಅನ್ನೋದು ಕಂಪ್ಯೂಟರ್ನ ಒಂದು ಟೆಂಪ್ರವರಿ ಮೆಮೊರಿ ಆಗುತ್ತೆ, ತಾತ್ಕಾಲಿಕ ಮೆಮೊರಿ ಆಗುತ್ತೆ. ಯಾಕೆ ತಾತ್ಕಾಲಿಕ ಮೆಮೊರಿ ಅಂತ ಕರಿತೀವಿ ಅಂತಂದರೆ, ವಿದ್ಯುತ್ ಸಂಪರ್ಕ ಕಡಿತವಾದಾಗ, ಕಂಪ್ಯೂಟರ್ಗೆ ಪವರ್ ಸಪ್ಲೈ ಕಟ್ ಆದಾಗ ಅದರಲ್ಲಿ ಇರುವಂತಹ ಮಾಹಿತಿ ಏನಿರುತ್ತೆ ಅದು ಅಳಿಸಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ರ್ಯಾಮನ್ನು ಒಂದು ತಾತ್ಕಾಲಿಕ ಮೆಮೊರಿ ಅಂತ ಹೇಳಿ ಕರಿತೀವಿ. ರ್ಯಾಮನ್ನು ಅಸ್ಥಿರ ಮೆಮೊರಿ, ಓಲಟೈಲ್ ಮೆಮೊರಿ ಅಂತ ಕೂಡ ಕರಿತೀವಿ. ರ್ಯಾಮ್ ಸಾಮಾನ್ಯವಾಗಿ ವೇಗವಾಗಿದ್ದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪ್ರೋಗ್ರಾಮ್ಗಳ ಡೇಟಾವನ್ನು ಸಂಗ್ರಹಣೆ ಮಾಡುತ್ತೆ. ಇನ್ನು ಆಪ್ಷನಲ್ಲಿ ರಾಮ್ ಕೂಡ ಕೊಟ್ಟಿದ್ದಾರೆ. ರಾಮ್ನ ಫುಲ್ ಫಾರ್ಮ್ ಏನು, ರೀಡ್ ಓನ್ಲಿ ಮೆಮೊರಿ. ಈವನ್ ವಿದ್ಯುತ್ ಸಂಪರ್ಕವಿಲ್ಲದಿದ್ದರೂ ಕೂಡ, ವಿದ್ಯುತ್ ಸಂಪರ್ಕ ಕಡಿತ ಆದರೂ ಕೂಡ ಮಾಹಿತಿಯನ್ನು ಇದು ಉಳಿಸಿಕೊಳ್ಳುತ್ತೆ, ಮಾಹಿತಿಯನ್ನು ಸೇವ್ ಮಾಡಿಕೊಳ್ಳುತ್ತೆ. ಆದ್ರಿಂದ ರಾಮ್ ಅನ್ನು ಅಸ್ಥಿರವಲ್ಲದ, ನಾನ್ ಓಲಟೈಲ್, ಶಾಶ್ವತ ಮೆಮೊರಿ ಅಂತ ಹೇಳಿ ಕರಿತೀವಿ. ಡಿಫರೆನ್ಸ್ ಗೊತ್ತಿರಬೇಕು, ರ್ಯಾಮ್ ಮತ್ತು ರಾಮ್ಗೆ ಡಿಫರೆನ್ಸ್ ಗೊತ್ತಿರಬೇಕು. ಇನ್ನು ಕ್ಯಾಚ್ ಮೆಮೊರಿ, CPUಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಒಂದು ಮೆಮೊರಿ ಆಗಿದ್ದು ಅತ್ಯಂತ ವೇಗವಾಗಿ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. CPUಗೆ ಅಗತ್ಯವಿರುವ ಪದೇ ಪದೇ ಬಳಸುವ ಡೇಟಾ ಮತ್ತು ಸೂಚನೆಗಳನ್ನು ಕ್ಯಾಚ್ ಏನು ಮಾಡುತ್ತೆ, ಸಂಗ್ರಹಣೆ ಮಾಡುತ್ತೆ. ಇನ್ನು ಆಪ್ಷನಲ್ಲಿ ಹಾರ್ಡ್ ಡಿಸ್ಕ್ ಕೊಟ್ಟಿದ್ದಾರೆ. ಹಾರ್ಡ್ ಡಿಸ್ಕ್ ಅನ್ನೋದು ಒಂದು ಸ್ಟೋರೇಜ್ ಡಿವೈಸ್ ಆಗುತ್ತೆ, ದೊಡ್ಡ ಪ್ರಮಾಣದ ಡೇಟಾವನ್ನು ದೀರ್ಘಕಾಲ ಸಂಗ್ರಹಣೆ ಮಾಡುತ್ತೆ ಯಾವುದು, ಹಾರ್ಡ್ ಡಿಸ್ಕ್. ಸೊ ಪ್ರತಿಯೊಂದು ಪಾಯಿಂಟ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ ಒಂದು ಮ್ಯಾಚ್ ದ ಫಾಲೋವಿಂಗ್ ಆಗುತ್ತೆ. ಕಾಲಮ್ ಎ ನಲ್ಲಿ ಪೋರ್ಟ್ ಅಥವಾ ಕನೆಕ್ಟರ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಬಿ ನಲ್ಲಿ ಡಿವೈಸಸ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಎ ನೋಡೋಣ, USB ಪೋರ್ಟ್, HDMI ಪೋರ್ಟ್, VGA ಪೋರ್ಟ್, ಇಥರ್ನೆಟ್ ಪೋರ್ಟ್. ಕಾಲಮ್ ಬಿ ನಲ್ಲಿ ಡಿವೈಸಸ್ ಮಾನಿಟರ್, ಮೌಸ್, ಇಂಟರ್ನೆಟ್ ಮತ್ತು ಪ್ರಿಂಟರ್. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ USB ಪೋರ್ಟನ್ನು ಮೌಸ್ ಏನು ಮಾಡುತ್ತೆ, ಮೌಸನ್ನು USB ಪೋರ್ಟ್ ಮೂಲಕ ಕನೆಕ್ಟ್ ಮಾಡ್ತೀವಿ, ಹೌದಲ್ವಾ? ಸೊ ಮೌಸನ್ನು ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕು ಅಥವಾ CPUಗೆ ಕನೆಕ್ಟ್ ಮಾಡಬೇಕು ಅಂತಂದರೆ USB ಪೋರ್ಟ್ ಮುಖಾಂತರ ಮಾಡ್ತೀವಿ. ಇನ್ನು HDMI ಪೋರ್ಟ್ ಮೂಲಕ ನಾವು ಮಾನಿಟರನ್ನು ಕನೆಕ್ಟ್ ಮಾಡ್ತೀವಿ. VGA ಪೋರ್ಟ್ ಏನಿದೆ, ಒಂದು ಮಾನಿಟರನ್ನು VGA ಪೋರ್ಟ್ ಮೂಲಕ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಎರಡೂ ಪೋರ್ಟ್ಗಳು ಇಲ್ಲಿ ಯೂಸ್ ಆಗುತ್ತೆ. ಇನ್ನು D3 ಇಥರ್ನೆಟ್ ಅನ್ನೋದು ಇಂಟರ್ನೆಟನ್ನು ಕನೆಕ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಆಗುತ್ತೆ. USB ಫುಲ್ ಫಾರ್ಮ್ ಏನು, USBದು ಯೂನಿವರ್ಸಲ್ ಸೀರಿಯಲ್ ಬಸ್. ಸಾಮಾನ್ಯವಾಗಿ USB ಯಾಕೆ ಯೂಸ್ ಮಾಡ್ತೀವಿ, ಮೌಸನ್ನು ಕನೆಕ್ಟ್ ಮಾಡೋಕೆ, ಕೀಬೋರ್ಡ್, ಪ್ರಿಂಟರ್ನಂತಹ ಸಾಧನಗಳನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋಕೆ USB ಪೋರ್ಟನ್ನು ಬಳಸ್ತೀವಿ. ನಾಟ್ ಓನ್ಲಿ ಮೌಸ್ ಜೊತೆಗೆ ಕೀಬೋರ್ಡ್ ಇರ್ಬೋದು, ಹಾಗೆ ಪ್ರಿಂಟರ್ ಇರ್ಬೋದು. ಇಂತಹ ಡಿವೈಸಸ್ಗಳನ್ನು USB ಪೋರ್ಟ್ ಮೂಲಕ ನಾವು ಕನೆಕ್ಟ್ ಮಾಡ್ತೀವಿ. ಇಲ್ಲಿ USB ಮೌಸ್ಗೆ ಸರಿಯಾದಂತಹ ಒಂದು ಜೋಡಣೆ ಆಗುತ್ತೆ. ಇನ್ನು HDMI ಫುಲ್ ಫಾರ್ಮ್ ಏನು, ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್. ಸೊ HDMI ಡಿಜಿಟಲ್ ಆಡಿಯೋ ವಿಡಿಯೋ ಸಂಕೇತಗಳನ್ನು ಒಂದು ಸಾಗಿಸೋಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ HDMIಯನ್ನು ಮಾನಿಟರ್ಗೆ ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ VGA ವಿಡಿಯೋ ಗ್ರಾಫಿಕ್ಸ್ ಅರ್ರೇ ಅಂತ ಕರಿತೀವಿ, ಒಂದು ವಿಡಿಯೋ ಔಟ್ಪುಟ್ ಕನೆಕ್ಟರ್ ಆಗುತ್ತೆ. VGAನ ಹಳೆಯ ಮಾದರಿಯ ಮಾನಿಟರ್ಗಳಿಗೆ ಸಂಪರ್ಕ ಮಾಡೋಕೆ ಬಳಸ್ತಾ ಇದ್ರು. VGAನ ಓಲ್ಡ್ ಟೈಪ್ ಆಫ್ ಮಾನಿಟರ್ಗಳನ್ನು ಕನೆಕ್ಟ್ ಮಾಡೋಕೆ ಬಳಸ್ತಾ ಇದ್ರು. ಸೊ VGA ಕೂಡ ಮಾನಿಟರ್ಗೆ ಸರಿಯಾದಂತಹ ಒಂದು ಜೋಡಣೆ ಆಗುತ್ತೆ ಈ ಒಂದು ಪ್ರಶ್ನೆಯಲ್ಲಿ. ಇನ್ನು ಇಥರ್ನೆಟ್ ಅನ್ನೋದು ಕೇಬಲ್ ಅಥವಾ ಪೋರ್ಟ್, ಅದನ್ನು ಕಂಪ್ಯೂಟರನ್ನು ನೆಟ್ವರ್ಕ್ ಅಥವಾ ಇಂಟರ್ನೆಟ್ಗೆ ಸಂಪರ್ಕ ಮಾಡೋಕೆ ಬಳಸ್ತಾರೆ. ಇಥರ್ನೆಟನ್ನು ಯಾಕೆ ಬಳಸ್ತಾರೆ, ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನ್ ಕೊಡೋಕೆ ಬಳಸ್ತಾರೆ. ಹೀಗಾಗಿ ಇಥರ್ನೆಟ್ ಅನ್ನೋದು ಇಂಟರ್ನೆಟ್ಗೆ ಸರಿಯಾದಂತಹ ಒಂದು ಇಲ್ಲಿ ಮ್ಯಾಚ್ ಆಗುತ್ತೆ. ಮುಂದಿನ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಆಗುತ್ತೆ. ಕಾಲಮ್ ಎ ನಲ್ಲಿ ಸಾಫ್ಟ್ವೇರ್ಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಎ ನಲ್ಲಿ ಸಾಫ್ಟ್ವೇರ್ ಇದೆ, ಕಾಲಮ್ ಬಿ ನಲ್ಲಿ ಸಾಫ್ಟ್ವೇರ್ಗಳ ವಿಧಗಳಿದೆ. ಸಾಫ್ಟ್ವೇರ್ ಅನ್ನು ನೋಡೋದಾದರೆ, ಕಾಲಮ್ ಎ ಅನ್ನು ನೋಡೋದಾದರೆ ವಿಂಡೋಸ್, MS ವರ್ಡ್, MS ಎಕ್ಸೆಲ್, ಆಂಟಿವೈರಸ್. ಇನ್ನು ಕಾಲಮ್ ಬಿ ನಲ್ಲಿ ವರ್ಡ್ ಪ್ರೊಸೆಸರ್, ಸ್ಪ್ರೆಡ್ಶೀಟ್,
ಆಪರೇಟಿಂಗ್ ಸಿಸ್ಟಮ್, ಯುಟಿಲಿಟಿ, ಪ್ರೋಗ್ರಾಮ್. ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ವಿಂಡೋಸ್ ಏನಿದೆ, ಸೊ ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಸೊ ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ 10, ವಿಂಡೋಸ್ 11 ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಹಾಗೆ MS ವರ್ಡ್ ಅನ್ನೋದು ಒಂದು ವರ್ಡ್ ಪ್ರೊಸೆಸರ್ ಆಗುತ್ತೆ. MS ಎಕ್ಸೆಲ್ ಅನ್ನೋದು ಒಂದು ಸ್ಪ್ರೆಡ್ಶೀಟ್ ಆಗುತ್ತೆ. ಹಾಗೆ ಆಂಟಿವೈರಸ್ ಅದೊಂದು ಯುಟಿಲಿಟಿ ಪ್ರೋಗ್ರಾಮ್ ಆಗುತ್ತೆ. ಸೊ ಇಲ್ಲಿ 4 ಏನಿದೆ ಅದು ಹೊಂದಾಣಿಕೆ ಆಗುತ್ತೆ. D = 4 ಆಗುತ್ತೆ. ಸೊ ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಕಂಪ್ಯೂಟರ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ನಿರ್ವಹಣೆ ಮಾಡುತ್ತೆ. ಒಂದು ಕಂಪ್ಯೂಟರ್ನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಕಂಪ್ಯೂಟರ್ ಒಳಗಡೆ ಇರುವಂತಹ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ನಿರ್ವಹಣೆ ಮಾಡುತ್ತೆ. ಇನ್ನು MS ವರ್ಡ್. ಸೊ MS ವರ್ಡ್ ಅನ್ನೋದು ಒಂದು ವರ್ಡ್ ಪ್ರೊಸೆಸರ್ ಆಗುತ್ತೆ. ಈ MS ವರ್ಡನ್ನು ಬಳಸಿ ಒಂದು ಲೆಟರನ್ನು ಬರೀಬಹುದು, ವರದಿಯನ್ನು ರೆಡಿ ಮಾಡಬಹುದು, ಅರ್ಜಿಯನ್ನು ಟೈಪ್ ಮಾಡಬಹುದು, ದಾಖಲೆಗಳನ್ನು ರಚನೆ ಮಾಡಬಹುದು. ಅದು MS ವರ್ಡ್ ಕೆಲಸ. ಇನ್ನು MS ಎಕ್ಸೆಲ್ ಇದೊಂದು ಸ್ಪ್ರೆಡ್ಶೀಟ್ ಆಗುತ್ತೆ, ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಆಗುತ್ತೆ. MS ಎಕ್ಸೆಲನ್ನು ಕೋಷ್ಟಕ ರಚನೆ ಮಾಡೋಕೆ, ಲೆಕ್ಕಾಚಾರವನ್ನು ಮಾಡೋಕೆ, ಅಥವಾ ಡೇಟಾವನ್ನು ವಿಶ್ಲೇಷಣೆ ಮಾಡೋಕೆ, ಅಥವಾ ಚಾರ್ಟ್ಗಳನ್ನು ರಚನೆ ಮಾಡೋಕೆ ಬಳಸ್ತಾರೆ. MS ಎಕ್ಸೆಲನ್ನು ಯಾವ್ದ್ಯಾವ್ದಕ್ಕೆ ಬಳಸ್ತಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಇನ್ನು ಆಂಟಿವೈರಸ್ ಇದೊಂದು ಯುಟಿಲಿಟಿ ಪ್ರೋಗ್ರಾಮ್ ಆಗುತ್ತೆ. ಕಂಪ್ಯೂಟರನ್ನು ವೈರಸ್, ಮಾಲ್ವೇರ್ ಮತ್ತು ಹಾನಿಕಾರಕ ಪ್ರೋಗ್ರಾಮ್ಗಳಿಂದ ರಕ್ಷಣೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ಆಂಟಿವೈರಸ್ನ ಕೆಲಸ ಆಗುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕ್ಲಾಸಸ್ ಬಗ್ಗೆ ತಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ತಮಗೆಲ್ಲರಿಗೂ ಧನ್ಯವಾದಗಳು.